ತುಳು ಸಿನಿಮಾ ಕನ್ನಡದಲ್ಲೂ ಕೂಡ ಬಂದಿರುವಂತದ್ದು, ದೊಡ್ಡ ಮಟ್ಟದಲ್ಲಿ ರಿಲೀಸ್ ಆಗಿರುವಂತದ್ದು, ಹಾಗೆ ದೊಡ್ಡ ಮಟ್ಟದಲ್ಲಿ ಪ್ರತಿಕ್ರಿಯೆ ಕೂಡ ಸಿಕ್ಕಿದೆ. ಹೇಗೆ ಅನಿಸ್ತಾ ಇದೆ? ತುಂಬಾ ಖುಷಿ ಅನಿಸ್ತಾ ಇದೆ. ಏನಕ್ಕೆ ಅಂತಂದ್ರೆ ತುಳು ಸಿನಿಮಾ ರಂಗ ನಾವು ಒಂದ್ ಸಣ್ಣ ಮಟ್ಟದಲ್ಲಿ ರಿಲೀಸ್ ಮಾಡ್ತಾ ಇದ್ವಿ. ಯಾವಾಗ್ಲೂ ಮಂಗಳೂರು, ಉಡುಪಿ ಆದ್ಮೇಲೆ ಮತ್ತೆ ಬೆಂಗಳೂರು, ಮತ್ತೆ ದುಬೈ, ಮತ್ತೆ ಬೇರೆ ಬೇರೆ ಕಂಟ್ರಿ ಈ ತರ ರಿಲೀಸ್ ಮಾಡ್ತಾ ಇದ್ವಿ. ಬಟ್ ಜೈ ಸಿನಿಮಾ ಎಲ್ಲರ ಒಂದು ಆಶೀರ್ವಾದದಿಂದ ಒಂದು ದೊಡ್ಡ ರಿಲೀಸ್ ಆಯ್ತು. 100ಕ್ಕೂ ಅಧಿಕ ಥಿಯೇಟರ್ಗಳಲ್ಲಿ ರಿಲೀಸ್ ಆಯ್ತು. ಅಂಡ್ ಎಲ್ಲಾ ಕಡೆ ಒಳ್ಳೆ ರೆಸ್ಪಾನ್ಸ್ ಬಂತು. ಮೊದಲ 3 ದಿನದಲ್ಲಿ 100ಕ್ಕೂ ಹೆಚ್ಚು ಹೌಸ್ಫುಲ್ ಶೋಗಳಾಯ್ತು ನಮ್ದು. ಸೊ ಎಲ್ಲ ದೇವರ ಆಶೀರ್ವಾದ ಅಂಡ್ ಜನರ ಆಶೀರ್ವಾದ. ಸೊ ನಮ್ಮ ಕೆಲಸ ಚೆನ್ನಾಗಿ ಸಿನಿಮಾ ಮಾಡೋದು, ಚೆನ್ನಾಗಿ ನಮ್ಮಲ್ಲಾದಷ್ಟು ಪ್ರಮೋಟ್ ಮಾಡೋದು, ಅದನ್ನ ನಾವು ಮಾಡಿದೀವಿ. ಇನ್ನು ಏನೇ ಅದಕ್ಕೆ ರಿಸಲ್ಟ್ ಚೆನ್ನಾಗಿ ಬಂದ್ರು ಅದು ಜನರ ಕೈಯಲ್ಲಿದ್ದಂತಹ ಅಸ್ತ್ರ ಅದು. ಓಕೆ ಮೇಡಮ್, ನಮ್ಮ ಕೆಲಸವನ್ನ ನೀವು ಮಾಡಿರುವಂತದ್ದು, ಪತ್ರಕರ್ತೆ ರೋಲ್ ಪ್ಲೇ ಮಾಡಿರುವಂತದ್ದು ಹೇಗೆ ಅನಿಸ್ತು? ತುಂಬಾ ಖುಷಿ ಅನ್ಸ. ಐ ಥಿಂಕ್ ಗೊತ್ತಾಯ್ತು ಎಷ್ಟು ಕಷ್ಟ ಇದೆ ನಿಮ್ ಕೆಲಸ ಅಂತ. ಲೈಕ್ ಡಬ್ಬಿಂಗ್ ಅಲ್ಲೂ ಅಷ್ಟೇ ರೂಪೇಶ್ ಅವ್ರು ಹೇಳ್ತಿದ್ರು, ಇಲ್ಲ ಹೈ ಪಿಚ್ ಬರ್ಬೇಕು. ನಾನು ಯೂಶಲಿ ವಾಯ್ಸ್ ತುಂಬಾ ಸಾಫ್ಟ್, ಬಟ್ ಅದ್ ಪಿಚ್ ಜಾಸ್ತಿ ಲೌಡ್ ಆಗಿ ಬರ್ಬೇಕು, ಆ ಒಂದು ಫೋರ್ಸ್ ಇರಬೇಕು. ಯಾಕಂದ್ರೆ ಏನೋ ಒಂದು ಸಂದೇಶನ ನಾವು ಆಡಿಯನ್ಸ್ಗೆ ಕೊಡ್ತಿದ್ವಿ ಅಂದ್ರೆ, ನ್ಯೂಸ್ ಥ್ರೂ ಕೊಡ್ತಿದೀವಿ ಅಂದ್ರೆ ಅದು ಅವ್ರಿಗೆ ರೀಚ್ ಆಗಬೇಕು. ಸೊ ಡಿಫ್ರೆಂಟ್ ಆಗಿರೋ ಪಾತ್ರ ಆ್ಯಂಡ್ ತುಂಬ ಚಾಲೆಂಜಿಂಗ್ ಪಾತ್ರ ಅಂತಲೇ ಹೇಳ್ಬೋದು. ನನಗೆ ನಿಮ್ಮೆಲ್ಲರ ಕಷ್ಟ ನನಗೆ ಗೊತ್ತಾಯ್ತು. ಥ್ಯಾಂಕ್ ಯು.